ಹಲೋ ಫ್ರೆಂಡ್ಸ್, ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಡ್ ಅಡ್ವೆಂಚರಸ್ ಥಿಂಗ್ ಮಾಡೋದಕ್ಕೆ ಕೊಟ್ಟಿದೀವಿ. ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದ್ರು ಹೊಸಬ್ರು ಬಂದಿದ್ರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಅಂಡ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ ನಾವು ಒಂದು ಅಡ್ವೆಂಚರಸ್ ಕ್ಯಾಂಪಿಂಗ್ ಮಾಡೋದಕ್ಕೆ ಕೊಟ್ಟಿದೀವಿ ಗೈಸ್. ಎಷ್ಟು ಅಡ್ವೆಂಚರ್ ಆಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ, ಯಾಕೆಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಸೊ ಇದನ್ನ ಆರ್ಗನೈಸ್ ಮಾಡಿರೋದು ನಮ್ಮ ಅಚ್ಚು ಮೆಚ್ಚಿನ ಸುಮಂತ್ ಅವರು. ಶ್ರೀಗಿರಿ ಅವ್ರ ಮಕ್ಕ ನೋಡ್ತಾರೆ. ಕ್ರೆಡಿಟ್ ಕೊಡು ಗೈಸ್. ನೋಡೋಣ ಎಷ್ಟು ಅಡ್ವೆಂಚರಸ್ ಆಗಿರುತ್ತೆ ಅಂತ. ಇನ್ನ ಸುಮಂತ್ ಅವ್ರ ಮನೆ ಕಡೆ ಹೋಗ್ತಾ ಇದೀವಿ ನಾವು. ಅವ್ರನ್ನ ಪಿಕ್ ಮಾಡ್ಕೊಂಡು ವಿಲ್ ಗೋ ಟು ಅವರ್ ಕ್ಯಾಂಪಿಂಗ್ ಸ್ಪಾಟ್. ಸೊ ಗೈಸ್, ಇವಾಗ ಎಲ್ರು ಪಿಕ್ ಮಾಡ್ಕೊಂಡು ನಾವು ಹೊರಟಿದೀವಿ ಕ್ಯಾಂಪಿಂಗ್ ಸ್ಪಾಟ್ಗೆ. ಸೊ ಮೀಟ್ ಇವತ್ತು ಯಾರು ಇದ್ದಾರೆ ಅಂತಂದ್ರೆ ನಮ್ಮ ಎಲ್ಲರ ಅಚ್ಚು ಮೆಚ್ಚಿನ ಮಿಸ್ಟರ್ ಚಯ್ಯ. ದೆನ್ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಮ್ ಹಳೆ ವ್ಲಾಗ್ ನ ಅವರ್ ಮಿಸ್ಟರ್ ಚೇತನ್. ಪರವಾಗಿಲ್ಲ ಬಿಡಲ್ಲ, ಚಯ್ಯ ಅಂತಾನೆ ಹೇಳೋಣ. ಸೊ ಇವತ್ತು ಗೈಡ್ ಮಾಡ್ತಿರೋರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ನಾಯಕ ಸುಮಂತ್ ಅವರು. ಎಲ್ಲಿ ಒಂದು ಹೇಳಿ ಸುಮಂತ್. ನಮಗೆಲ್ಲ ಗೊತ್ತಾಗೋಯ್ತು. ಸುಮಂತ್ ಅಂತ ಹುಡುಗಿ ಸ್ನಾಪ್ ಕಳ್ಸಕ್ ಬಿಡಲ್ಲ. ಸೊ ಇವೆಲ್ಲ ತಪ್ಪತ್ತವನೆ. ಏನ್ ಸುಮಂತ? ಚಯ್ಯ ಅಂತ ಸೆಲೆಕ್ಟ್ ಆಗ್ಬಿಟ್ಟಿದ್ದಾನೆ ನಮ್ಮ ಗ್ರೂಪಿನ ಇಮೇನ್ ಆಕ್ಚುಲಿ ಇವನು. ಸೊ ಪರವಾಗಿಲ್ಲ, ಬೀಪ್ ಆಗ್ತೀನಿ ಚಯ್ಯ, ಮಾತಾಡು, ನೋ ಇಶ್ಯೂ. ತಕ್ಕದೇಲೆದೆಲ್ಲ ಇದು ಮಾಡ್ತೀನಿ. ಗೊತ್ತಿಲ್ಲ ಮಂಡ್ಯ ಹುಡುಗರು. ಗೈಸ್, ಆಲ್ರೆಡಿ ನಾವು ಕಾಡ್ ಮಧ್ಯೆ ಇದೀವಿ. ಸೊ ನೀವು ನೋಡ್ತಾ ಇರ್ಬೋದು ಸುತ್ತ ಕಾಡು, ಇಲ್ಲಿ ಏನು ಕಾಣಿಸ್ತಲ್ಲ ನಮ್ಗೆ. ಮಲ್ಗುಡ್ಡೆ ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ವಲ್ಲ ಅಂತ ನಮ್ಮ ಮೊಬೈಲ್. ಸೊ ಈ ತರ ಒಂದು ಅಡ್ವೆಂಚರ್ ವಿಷಯನ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಇವಾಗ ರೀಚ್ ಆದ್ವಿ ಲೊಕೇಶನ್ ನ. ಅಂಡ್ ನೀವು ನೋಡ್ಬೋದು ಸುತ್ತ ಕಾಡು. ಕಾಡ್ ಮಧ್ಯೆ ಬರೀ ನಾವೇ ಇರೋದು. ಇಲ್ಲಿ ಒಳೆ ಕೂಡ ಇದೆ. ವಿಲ್ ಡೆಫಿನೆಟ್ಲಿ ಶೋ ದಟ್ ಒನ್. ಸೊ ಎಲ್ಲ ನಮ್ಮ ಹುಡುಗರಿಗೆ ಐಟಮ್ ತಗೋತಾ ಇದಾರೆ. ಗಿರಿ ಟೆಂಟ್ ಕವರ್ ತಗೊಂಡಿದ್ದಾನೆ. ನಮ್ಮ ಹುಡುಗ ಎಲ್ಲ ಫುಡ್ ಐಟಮ್. ನಮ್ ಗಿರಿ ನಮ್ ಚಯ್ಯ ಬಂದು ಫುಲ್ಲು ಒಲೆ ತಗೊಂಡಿದೆ. ಮೊಟ್ಟೆ, ಪ್ರೋಟೀನ್, ಜಿಮ್ ಗೈಸ್. ಪಾತ್ರೆ ತಗೊಳ್ಳೋಗೋ ಜವಾಬ್ದಾರಿ ನಮ್ದಿದೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಬ್ರೋ? ಸಾಕು ಬಿಡೋಗಿರಿ, ಸಾಕು ಬಿಡಲ್ಲ. ಸುಮಂತ ಏನ್ ಮಾಡ್ತಾ ಇದ್ದಿ ಅಪ್ಪಿ? ಅಣ್ಣಂಗ್ ಬ್ಲ್ಯಾಕ್ ಕಾಫಿ ಇವಾಗ. ಓಕೆ ಓಕೆ. ಸೊ ನಮ್ ಟೆಂಟ್ ಬಾಯ್ಸ್ ಟೆಂಟ್ ಹಾಕ್ತಾ ಇದಾರೆ. ಕಮಾನ್ ಗೈಸ್. ಕ್ಯಾಮ್ರಾ ಏನಿಲ್ಲ ಬಿಡೋದು, ಕರೆಕ್ಟಾಗಿ ನಿನ್ ಮೇಲ್ಗಡೆ ಹಾಕಿದೆ ಹೆಂಗಿದ್ರು. ಸೊ ಒಂದ್ ಡಿಪಾರ್ಟ್ಮೆಂಟ್ ಅವ್ರು ಅಡ್ಗೆ ರೆಡಿ ಮಾಡ್ಕೊಂತ ಇದಾರೆ. ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು ಕಾಯಿಸೋದ್ರಲ್ಲೇ ಬಿಸಿ ಆಗೋರೆ. ಸೊ ಚಲೋ ಏನಾಗುತ್ತೆ ನೋಡೋಣ. ಈಗ ಒಕ ಜಾಸ್ತಿ ಅನ್ಸುತ್ತೆ ಕಣ ಚೇತು. ಚೇ ಬಾರೋ ಈ ಕಡೆ ನಿಂತ್ಕೋ, ಸಾಕಲ್ ಬಿಡ, ಅದು ಉಳ್ಕೊಳ್ಳುತ್ತದು. ಆ ಕಡೆನೇ ಇಟ್ಕೊಂಡಿದ್ದೀನಮ್ಮ. ಹಂಗೆಲ್ಲ ಮಾಡ್ಬೇಡ, ಹಂಗೆ ಸುಮಂತ ಸರಿಯಾಗಿ ಪುಷ್ ಮಾಡೋ. ಅಯ್ಯೋ ಡಬಲ್ ಮೀನಿಂಗು ಸಾರ್. ಇನ್ನು ಪುಷ್ ಮಾಡಬೇಕು. ಇನ್ನೊಂದು ರಾಡ್ ಹಾಕೋಣ. ಮಗ ಪುಷ್ ಹೆಂಗ್ ಮಾಡ್ತಾವ್ರಿ ಇದು ಚೇತು? ಚೆನ್ನಾಗಿ ಮಾಡ್ತಾ ಇಲ್ಲ.
ಕೃಷ್ಣ ನಮ್ ಚೈಯಾದ ಪುಷ್ ಮಾಡೋನು ಬಟ್ ಒಲೆ ಬಿಡ್ಸೋದ್ರು ಬಿಜಿ ಆಗ್ಬಿಟ್ಟವ್ರೆ. ಫೈನಲಿ ನಮ್ ಟೆಂಟ್ ರೆಡಿ ಆಲ್ಮೋಸ್ಟ್. ಐ ಗೆಸ್ ಆಲ್ಮೋಸ್ಟ್. ಇನ್ನ ನಮ್ ಸುಮಂತ್ ಅವರು, ಶ್ರೀಗಿರಿ ಅವರು ಅದರಲ್ಲೇ ಕಾರ್ಯನಿರತರಾಗಿದ್ದಾರೆ. ನೋಡೋಣ ಯಾವಾಗ ಮುಗಿಸ್ತಾರೆ ಅಂತ. ಚೇತನ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಚಯ್ಯ ಅಂತೂ ಕೊನೆಗೂ ಇದನ್ನ ಆರ್ಸೋದ್ರಲ್ಲಿ. ಮಗ ಏನೋ ಮಾತಾಡೋ, ಯಾಕೋ ಅದೇ ಏನ್ರಲ್ಲಿ ಬಿಸಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಏನ್ರಲ್ಲಿ ಬಿಸಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಬೆಂಕಿ ಹಾಕೋದ್ರಲ್ಲಿ ಹಂಗೆ. ಕೃಷ್ಣ ಕಾಲೇಜಲ್ಲಿ ಮುಂಚೆ ಆಗ್ತಾ ಇದ್ದೆ, ಇವಾಗ ಇಲ್ಲ ಆಗ್ತಾ ಇದೆಯಾ. ಫೈನಲಿ ನಮ್ ಟೆಂಟ್ ರೆಡಿ. ಸೊ ನೀವು ಲಾಂಗ್ ಶಾರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಅನ್ಸುತ್ತೆ. ಸೊ ಈ ತರ ಇದೆ. ಸೊ ಇಲ್ಲಿ ನಾವು ಇದಾಕಿದೀವಿ ಫೈರ್ ಕ್ಯಾಂಪ್ಗೆ. ಇಲ್ಲಿ ಒಲೆ ಅಂಡ್ ಇದು ನಮ್ ಟೆಂಟು. ಸೊ ಗುಡ್ ಗೈಸ್, ಗುಡ್ ವರ್ಕ್, ಗುಡ್ ವರ್ಕ್. ಸೊ ಗೈಸ್, ಈಗ ಆಲ್ರೆಡಿ 10:30. ಸೊ ನಾವು ಬಂದು ಆಲ್ರೆಡಿ ಟೆಂಟ್ ಎಲ್ಲ ಹಾಕಿ ತೋರಿಸ್ಬೋದು ಒಂದ್ಸಲ. ಸುಮಂತ್ ಟೆಂಟ್ ತೋರಿಸೊಂದ್ಸಲ. ಸೊ ಟೆಂಟ್ ಎಲ್ಲ ಹಾಕಿ ಈಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ಜೋಳ ಸುಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಈ ವಿಡಿಯೋ ಮೂಲಕ, ಏನು ಅಂತಂದ್ರೆ ದಯವಿಟ್ಟು ಯಾರಾದರೂ ಬಂದು ಈ ಥರ ವೈಲ್ಡ್ ಕುಕಿಂಗ್ ಮಾಡ್ತೀರಾ ಅಂತಂದ್ರೆ ಪ್ರಿಕಾಷನರಿ ಮೆಜರ್ಸ್ನ ತೊಗೊಂಡು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾವು ಈ ವೈಲ್ಡ್ ಕುಕಿಂಗು ಅಥವಾ ಏನು ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಒಂದು ಅಡ್ವೆಂಚರಸ್ ಥಿಂಗು. ಇದನ್ನ ಮಾಡೋಕ್ಕಿಂತ ಮುಂಚೆ ನಾವು ಕೇಳ್ಕೊಂಡು, ಗುತ್ತು ಗುರಿ ಇರ್ತದೆ ಕೇಳ್ಕೊಂಡು, ಆ್ಯಂಡ್ ಇಲ್ಲಿ ಬಂದು ಮಾಡಿರೋ ಹತ್ರ ಕೇಳ್ಕೊಂಡು ಮಾಡ್ತಾ ಇರೋದು. ಆದ್ರಿಂದ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಯಾವ ಥರ ಆಗುತ್ತೆ ಅಂತ. ಬಟ್ ಯಾರಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಥವಾ ಯಾರಾದರೂ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಕೇಳ್ಕೊಂಡು ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಆ್ಯಂಡ್ ಜೋಳ ತುಂಬ ಚೆನ್ನಾಗಿ ಸುಡ್ತಾ ಇದೆ. ಆ್ಯಕ್ಚುಲಿ ಇದು ನಮ್ಮ ಸುಮಂತು ಮತ್ತು ಚೈನ್ ಫೇವ್ರೇಟು. ಸೊ ನೋಡೋಣ ಯಾವ ಥರ ಜೋಳ ಆಗುತ್ತೆ ಅಂತ. ವೈಲ್ಡ್ ಕ್ರೇಜಿ ಕ್ರೇಜಿ ಗಿರಿ ಗುಹೆಯಲ್ಲಿರೋ ನಮ್ಮ ಸುಮಾರ್ ಚಯ್ಯ ಅವರು. ಸ್ಟೈಲ್ ಬೇಕೋ ಬೈ, ಸ್ಟೈಲು. ಪಾಪ ನಮ್ಮ ಹಾರ್ಡ್ ವರ್ಕಿಂಗ್ ಮಗ ಚೇತು. ನಿನ್ನೊಂದು ಸ್ವಲ್ಪ ಸೈಡಿಗೆ ಜರಿಸಿದ್ರೆ ಅವನ್ ಫೇಸ್ ಕಾಣಿಸುತ್ತೆ ಮಗ. ನೋಡ್ರಿ ನಮ್ಮ ಇವತ್ತಿನ ಚೆಫ್, ನಮ್ಮ ಚೆಫ್, ನಮ್ಮ ಎಲ್ಲಾ ಸುಮಂತ್ ಅವರು ಒಲೆ ಊದ್ತಾವ್ರೆ ಕಷ್ಟಪಟ್ಟು. ಅದು ಹತ್ಕತಾ ಇಲ್ಲ. ಸೊ ನಮ್ ಫಸ್ಟ್ ಐಟಮ್ ರೆಡಿ ಆಗ್ತಾ ಇದೆ. ನೂಡಲ್ಸು. ಚೇತು ಸಾಕು, ಚೇತು ಎಕ್ಸ್ಪ್ರೆಷನ್ ಸಾಕು ಚೇತು, ಬೇರೆ ಏನಾದ್ರು ಹೇಳು. ನಮ್ ನೀರ್ ಸಪ್ಲೈಯರ್ ಚಯ್ಯ ಅವರು ಎಕ್ಸ್ಪ್ರೆಷನ್ ವಾಟರ್ ಮ್ಯಾನ್ ಆಗವ್ರಂತ ಇವತ್ತು. ಹೆಂಗಿದೆ ಚೇತು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಯಾರು ಲೈಟ್ ಇದ್ದಾರೆ ಇಲ್ಲಿ. ಸೆಕೆಂಡ್ ರೌಂಡ್ ಆಫ್ ಕುಕಿಂಗ್. ಸುಮಂತ್ ಅವರು ತಲೆ ಇಡ್ಸ್ಬಿಟ್ಟಿದ್ದಾರೆ. ನಮ್ಗೆ ಪರವಾಗಿಲ್ಲ. ಇಲ್ಲ ಅದು ಕೈ ಕಣ ವಿನ್ಯಾಸ ಎಲ್ಲ ಕೇಳಿಸ್ಕೊಡಿ ಗೈಸ್. ಇವರಿಬ್ರೇನೋ ಮಾಡ್ತಾ ಇದಾರೆ ಇಲ್ಲಿ. ಲೈಟ್ ಎಲ್ಲೆಲ್ಲ ಊರು ಬಿಡ್ಬೇಡ್ರಿ. ಅದೆಲ್ಲ ಬಾಟ್ಲಿನ
ಮಾರ್ನಿಂಗ್ ಗೈಸ್. ಇವಾಗ ಎದ್ವಿ. ಸೊ ಇವಾಗ ಎದ್ದು ಇನ್ನು ನೋಡಿ ನಾವೆಲ್ಲಿ ಟೆಂಟ್ ಹಾಕಿದ್ವಿ ಅಂತ ನಿಮಗೆ ತೋರಿಸ್ತೀವಿ. ಸೊ ಇದು ನಮ್ಮ ಟೆಂಟು. ಬಾಯ್ಸ್ ಎಲ್ಲ ಇನ್ನು ಇವಾಗ ಎದ್ದು ಜಸ್ಟ್ ಸೇ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲ ಮಲಗ್ಬಿಟ್ಟವ್ರಿನ್ನ ಸಿ ನಮ್ಮ ಕಪಲ್ಸ್ ಹೆಂಗೆ ಮಲಿಕೊಂಡಿದ್ದಾರೆ. ಸ್ಮೈಲ್ ಮಾಡ್ತಾವ ಜಯ. ಸೊ ಗೈಸ್ ಸಂಗೀತ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸು. ಚಿಟ್ಟೆ ಬಂದ್ ರಾತ್ರಿ ಬಗ್ಸ್ ಹೊಡಿತಾ ಇದೆ ಕ್ಯಾಂಪಿಂಗ್. ಹಾರ್ಡ್ ವರ್ಕಿಂಗ್ ಕೈ ಅವರು ಇವಾಗ ರೊಚ್ಚಿಗೆ ಇದ್ದಾರೆ. ನೈಟ್ ರಾತ್ರಿ ಸರ್ತಿನ ಸೆಕ್ಯೂರಿಟಿ ಕಾಯ್ದವ್ರೆಲ್ಲರೂ ಇಲ್ಲಿ. ನೀವು ನೋಡ್ಬೋದು ನಾವಿಲ್ಲೇ ಕ್ಯಾಂಪಿಂಗ್ ಮಾಡಿದ್ದು. ಸೊ ಇಲ್ಲಿಂದ ಸೀದಾ ನಮ್ಗೆ ವಾಟರ್ ಫಾಲ್ ಕಾಣಿಸ್ತಾ ಇತ್ತು. ನೈಟ್ ಕಾಣಿಸ್ತಾ ಇಲ್ಲ. ಸೊ ಬಟ್ ನಾವು ನೋಡ್ಕೊಂಡಿದ್ವಿ ಜಾಗ. ಸೊ ಇದು ನಾವಿದ್ದ ಲೊಕೇಶನ್ನು. ಸೊ ಇಟ್ಸ್ ಗುಡ್ ಗೈಸ್. ತುಂಬ ಚೆನ್ನಾಗಿತ್ತು ಅನ್ಬೋದು ಆ್ಯಕ್ಚುಲಿ. ಸೊ ನಾವು ಟೆಂಟ್ನೆಲ್ಲ ತಗೊಂಡು ಅಲ್ಲಿರೋ ಎಲ್ಲ ತ್ಯಾಜ್ಯಗಳನ್ನ ನೀಟಾಗಿ ನಮ್ಮ ಕವರ್ಗೆ ಹಾಕ್ಕೊಂಡು ನಾವು ರಿಟರ್ನ್ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾವು ಆ್ಯಕ್ಚುಲಿ ಟಿಫನ್ ಲೇಟ್ ಆಗಿತ್ತು. ಆ್ಯಕ್ಚುಲಿ ನಾವು ಅಲ್ಲೇ ಮಾಡಬೇಕು ಅಂದ್ಕೊಂಡು, ಬಟ್ ತುಂಬ ಜನ ಬಂದ್ಬಿಟ್ರು ಆಲ್ರೆಡಿ ಆ ಸ್ಪಾಟ್ಗೆ. ಸೊ ನಾವೇನು ಮಾಡಿದ್ವಿ ಅಂತಂದರೆ ಬಿಡ್ದಿಗೆ ಊಟ ಮಾಡೋಕ್ಕೆ ಬಂದ್ವಿ. ಸೊ ಇಲ್ಲಿಂದ ಮುಗಿಸ್ಕೊಂಡು ಸ್ಟ್ರೈಟು ಗೈಸ್ ನಾವು ಕ್ಯಾಂಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು 11-11:30 ಆಗಿತ್ತು. ಸೊ ಇಟ್ಸ್ ಗುಡ್ ದಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕೆಂದ್ರೆ ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಈ ಥರ ಒಂದು ಮಾಡಬೇಕು ಅಂತ, ಬಟ್ ಅದು ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಎಕ್ಸಿಕ್ಯೂಟ್ ಆಯಿತು. ದಟ್ಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಇದನ್ನ ತುಂಬ ವಿಷಯ ಕಲ್ತ್ಕೊಂಡ್ವಿ ಕೂಡ. ಯಾಕೆ ಅಂತಂದರೆ ನಾವು ಆ್ಯಕ್ಚುಲಿ ಈ ಥರ ಒಂದು ಅಡ್ವೆಂಚರಸ್ ಥಿಂಗ್ ತುಂಬ ವರ್ಷ ಆಗಿತ್ತು ಆಲ್ರೆಡಿ ಮಾಡಿ. ಆ್ಯಂಡ್ ನಮಗೆಲ್ಲ ಒಂದು ಡ್ರೀಮ್ ಇರುತ್ತಲ್ಲ, ನಮ್ಮ ಕಾಲೇಜ್ ಡೇಸಲ್ಲಿ ಅಥವಾ ನಮ್ಮ ಸ್ಕೂಲ್ ಡೇಸಲ್ಲಿ ಈ ಥರ ಒಂದು ಕಡೆ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು, ನೈಟ್ ಕ್ಯಾಂಪ್ ಮಾಡಬೇಕು, ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಸೊ ಆಲ್ ದಿಸ್ ನಮಗೂ ಕೂಡ ನಾವು ಅದೇ ಥರ ಮೈಂಡ್ ಸೆಟ್ ಇದ್ದವರು ಆ್ಯಂಡ್ ಅದೇ ಥರ ಚಿಕ್ಕ ಚಿಕ್ಕ ಕನ್ಸ್ಕೊಂಡು ಇಟ್ಕೊಂಡಿದ್ದವರು. ಸೊ ಇಟ್ಸ್ ಆಲ್ ಕಮ್ ಟುಗೆದರ್ today and we did it very well and we executed very well. So that's a good thing about us. And ಅದ್ರ ಜೊತೆಗೆ ಇದು ತುಂಬಾ ನಾವು ಈಸಿಯಾಗಿ ಅನ್ಕೊಂಡಾಗ ಏನಾಗಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಅಡೆತಡೆಗಳು ಬಂದು ಆಕ್ಚುಲಿ ನೈಟು ನಾವು ಮಲಗಿದ್ದಾಗ ಯಾರೋ ಬಂದ್ರು, ನಮಗೂ ಕೂಡ ಅವಾಗ ಭಯ ಆಯ್ತು ಆಕ್ಚುಲಿ ಸ್ವಲ್ಪ. ಬಟ್ ಆಕ್ಚುಲಿ ಅವರು ಕೂಡ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದು. ಬಟ್ ವಿ ಥಾಟ್ ಅವರು ಯಾರೋ ಬಂದಿದ್ದಾರೆ ಹೊರಗಡೆಯಿಂದ ಅಂತ, ಅಂಡ್ ಅವ್ರು ಅನ್ಕೊಂಡು ನಾವು ಬಂದಿದೀವಿ ಅಂತ. ಅಂಡ್ ಸೊ ಇಟ್ಸ್ ಆಲ್ ಲೈಕ್ ದಟ್. ಅದ್ರ ಜೊತೆಗೆ ಈವನ್ ಎಲ್ಲರೂ ಕೂಡ ಒಬ್ಬೊಬ್ರು 1 hour 2 hours ಎದ್ದು ಟೆಂಟ್ ನೋಡ್ಕೋತಾ ಇದ್ವಿ. ಬಿಕಾಸ್ ನಮ್ಗೆ ಗೊತ್ತಿಲ್ದಿರೋ ಜಾಗ ಆಗಿರೋದ್ರಿಂದ. ಅಂಡ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದ ಜಾಗ ಕೂಡ ಅಷ್ಟೇ ಭಯಂಕರವಾಗಿತ್ತು. ಆಕ್ಚುಲಿ ಯಾವ ಜಾಗ ಅಂತ ನಾವು ಹೇಳಂಗಿಲ್ಲ, ಬಟ್ ಸ್ಟಿಲ್ ತುಂಬಾ ಭಯಂಕರವಾಗಿತ್ತು. ಸೊ ಆದ್ರಿಂದ ನಾವು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡೆ ಈ ಕ್ಯಾಂಪ್ ಮಾಡಿದ್ದು. ಅಂಡ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂಡ್ ಕ್ಷೇಮವಾಗಿ ಮನೆಗೆ ಬಂದ್ವಿ. ಅಂಡ್ ಆಸ್ ಐ ಸೆಡ್, ನೀವು ಯಾರಾದ್ರೂ ಏನಾದ್ರು ಮಾಡಬೇಕು ಈ ತರ ಟೆಂಟ್ ತಗೊಂಡು ಅಥವಾ ಕ್ಯಾಂಪಿಂಗ್ ಮಾಡಬೇಕು ಅನ್ಕೊಂಡ್ರೆ ದಯವಿಟ್ಟು ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದಟ್, ಮಿಸ್ ಮೀ. ಶೈನಿಂಗ್ ಆಫ್ ಹೇಮಂತ್ ಫ್ರಮ್ ತಾಜಾ ಸಮಾಚಾರ. ಎಂದೆಂದೂ ಮುಗಿಯದ ಇರಲಿ